ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ಸೊಪ್ಪಿನ ಗಿಡ ಎಲ್ಲಾದರೂ ನೀವು ನೋಡಿದ್ದೀರಾ? ಈ ಸೊಪ್ಪಿನ ಗಿಡಕ್ಕೆ ಎಲವರಿ ಸೊಪ್ಪು ಅಂತ ಕರೀತಾರೆ. ಮಳೆಗಾಲದ ಸಮಯದಲ್ಲಿ ತೋಟಗಳಲ್ಲಿ ಅಲ್ಲಲ್ಲಿ ಈ ಗಿಡಗಳು ಚಿಗುರುತ್ತವೆ. ಇದರಿಂದ ಚಟ್ನಿ, ತಂಬಲಿ ಹಾಗೂ ಬೇಳೆ ಸಾಂಬಾರ್ ಜೊತೆನೂ ಯೂಸ್ ಮಾಡ್ಕೊಳ್ತಾರೆ. ಇದು ಒಂದು ಲೆಕ್ಕದಲ್ಲಿ ಮಾನವ ದೇಹಕ್ಕೆ ಇದು ಉಪಯುಕ್ತವಾದ ಒಂದು ಸೊಪ್ಪು. ಇದರಿಂದ ಬಾಯಿ ಹುಣ್ಣು ಮತ್ತು ಲೂಸ್ ಮೋಷನು, ರೋಗ ನಿರೋಧಕ ಶಕ್ತಿ, ಜೀರ್ಣಕ್ರಿಯೆ, ಆಮೇಲೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಆರೋಗ್ಯಕ್ಕಿದು ಒಳ್ಳೆಯದು. ಮಳೆಗಾಲದ ಸಮಯದಲ್ಲಿ ಸಾಮಾನ್ಯವಾಗಿ ಈ ಸೊಪ್ಪು ಸಿಗುವುದರಿಂದ ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಇವಾಗ ಇದರಿಂದ ನಾನು ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಹೀಗೆ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. 1 ಸ್ಪೂನು ಜೀರಿಗೆಯನ್ನು ಹಾಗೆ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ 2 ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಚಮಚ ಕರಿಮೆಣಸನ್ನು ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿಯನ್ನು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಕ್ಲೀನ್ ಮಾಡ್ಕೊಂಡಿರುವ ಸೊಪ್ಪನ್ನು ನಾನು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಇದಕ್ಕೆ ತುರಿದಿರುವ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ಇದ್ರ ತಂಬಲಿನೂ ಮಾಡ್ತಾರೆ. ಇದು ತಂಬಲಿನೂ ಸೇಮ್ ಮೆಥಡೇ ಇರುತ್ತೆ, ಆದರೆ ಸ್ವಲ್ಪ ನೀರು ಹಾಕಬೇಕು ಮತ್ತು ಮಜ್ಜಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೇಕು. ಇವಾಗ ನಾನು ಮಾಡ್ತಾ ಇರೋದು ಚಟ್ನಿ ಅಲ್ವಾ. ಇವಾಗ ತಣ್ಣಗಾಗಕ್ಕೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಡ್ತಾ ಇದ್ದೀನಿ. ಇವಾಗ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇವಾಗ ಮೀಡಿಯಮ್ ಆಗಿ ರುಬ್ಬಾಗಿದೆ. ಲಾಸ್ಟಿಗೆ ಇದಕ್ಕೆ ಜೀರಿಗೆ ಹಾಕಿ ಮತ್ತು ಸ್ವಲ್ಪ ರುಬ್ಕೊಳ್ಬೇಕು. ಜೀರಿಗೆ ಫಸ್ಟ್ ಹಾಕ್ಕೊಳ್ಬಾರ್ದು, ಕಹಿ ಆಗತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು.